ನೀನೇನು ಯೋಚನೆ ಮಾಡಿದೆ ಶೀಲಾ? ನೀನಿಲ್ಲಿ ಮನೆ ಕೆಲಸದೊಳ್ತಾರ ಯಾಕೆ ಜೀವನ ಕಳಿತಿದ್ಯಾ? ನಿನ್ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಾ ಇದೀಯಾ? ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಒಂದ್ ವೇಳೆ ನಿಮ್ಮ ಅಪ್ಪನ್ಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ ಎಷ್ಟ್ ಸಮಸ್ಯೆ ಆಗತ್ ಗೊತ್ತಾ? ಮತ್ತೆ ನೀನ್ ಈ ವಿಷಯನ್ ಬಿಟ್ಬಿಡು. ನಾನು ನನ್ ಬಗ್ಗೆ ಅಲ್ಲ ನಿನ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನು ಅಪ್ಪನ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರನ್ನ ನಾನು ಒಪ್ಪಿಸ್ತೀನಿ, ಸರಿನಾ? ನಿನ್ ಅಭಿಪ್ರಾಯ ತಿಳಿಸು. ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ನೀನ್ ಏನ್ ಅನ್ಕೊಳ್ತಾ ಇದ್ಯಲ್ಲ ಅದೆಲ್ಲ ಖಂಡಿತ ನಡೆಯಲ್ಲ. ಯಾಕೆ ನಡೆಯೋದಿಲ್ಲ? ಅದನ್ನೆಲ್ಲ ನನಗ್ ಬಿಡು. ನೀನೀಗ ಯೋಚನೆ ಮಾಡು, ಆಮೇಲೆ ನನಗೆ ಹೇಳು. ನೀನ್ ನನ್ ಜೊತೆ ಬರ್ತೀಯಾ ಅಥವಾ ಇಲ್ವಾ? ಇಲ್ಲ. ಅಯ್ಯೋ, ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ? ನೀನ್ ಇಲ್ಲಿ ಮನೆ ಕೆಲಸದೊಳಗಿದ್ಯಾ, ನಾನು ನಿನ್ನ ರಾಣಿ ತರ ನೋಡ್ಕೋತೀನಿ ಅಂದ್ರೆ ನೀನು ಬೇಡ ಅಂತಿದ್ಯಲ್ಲ. ಯಾಕೆ? ಈ ಎಲ್ಲ ಕಷ್ಟಗಳಿಂದ ನಾನು ನಿನ್ನ ದೂರ ಕರ್ಕೊಂಡು ಹೋಗ್ತೀನಿ. ಯಾಕೆ ಬೇಡ ಅಂತ ಇದೀಯಾ ನೀನು? ಹಾ, ಏನ್ ಕಾರಣ? ನಿಮ್ಗೆ ನನ್ ಬಗ್ಗೆ ಏನ್ ಗೊತ್ತಿದೆ? ಸರಿ, ಏನ್ ಗೊತ್ತಿಲ್ಲ ಅದ್ ಹೇಳು ನೋಡೋಣ. ನಾನು ಎಲ್ಲ ಸರಿ ಮಾಡ್ತೀನಿ. ಅದೇನು ಅಂತ ಹೇಳು. ಇಲ್ಲಿ ನೋಡಿ, ಇಲ್ಲಿ ಕೆಲ್ಸ ಮಾಡಿದ್ರೆ ನನಗೆ 10,000 ರೂಪಾಯಿ ಸಿಗತ್ತೆ. ಅದನ್ನು ನಾನು ಪ್ರತಿ ತಿಂಗಳು ನಮ್ಮ ಹಳ್ಳಿಗೆ ಕಳಿಸ್ಬೇಕು. ಅಲ್ಲಿ ನಮ್ಮಪ್ಪ ಸಾಲ ತಗೊಂಡಿದ್ದಾರೆ. ಆ 10,000 ರೂಪಾಯಲ್ಲೇ ಅವರು ಪ್ರತಿ ತಿಂಗಳು ಸಾಲ ತೀರಿಸ್ತಿರೋದು. 10 ಲಕ್ಷ ಸಾಲ ಇದೆ. ಅಷ್ಟೇನಾ? 10 ಲಕ್ಷ ರೂಪಾಯಿ ನಾನ್ ನಿನ್ಗೆ ಅದನ್ನ ಕೊಡ್ತೀನಿ. ನಿನ್ ಸಾಲ ತೀರ್ಸು, ಮತ್ತೆ ನಡಿ ನನ್ ಜೊತೆನಲ್ಲಿ. ಶೀಲಾ, ಎಲ್ಲಿದ್ಯಾ? ಬೇಗ ಬಾ. ನನ್ ಖಾದಿ ಜುಬ್ಬ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಟ್ಟಿದ್ಯಾ ನೀನು? ಹಾ, ಬರ್ತಾ ಇದ್ದೀನಿ, ಈಗ್ಲೇ ಬಂದೆ. ಹಾ, ಬೇಗ ಬಾ. ನಾನು ಅರ್ಥ ಮಾಡ್ಕೊಂಡಿದ್ದನ್ನೇ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ರೆ ಅದು ಸರಿಯಾಗೇ ಇದೆ. ನೀವೇನ್ ಅರ್ಥ ಮಾಡ್ಕೊಂಡ್ರಿ? ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂದ್ರೆ, ನರೇಂದ್ರ ಶೀಲಾನ ಮನೆ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಕಾರಣ ಅವಳ ದೇಹದ ಮೇಲಿನ ಆಸೆ. ಆದ್ರೆ ಶೀಲಾ ರಿಷಬ್ಗೆ ಕೂಡ ಇಷ್ಟ ಆಗ್ತಾ ಇದ್ದಾಳೆ. ಅಂದ್ರೆ ಈಗ ಒಂದೇ ವಸ್ತು ಇಬ್ರಿಗೆ ಬೇಕು. ಬನ್ನಿ ನೋಡೋಣ ಮುಂದಕ್ಕೆ ಏನಾಗತ್ತೆ ಅಂತ. ನನಗಂತೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಕಡೆವರೆಗೂ ನೋಡಿದ್ರೆ ನಿಮಗಂತೂ ಖಂಡಿತವಾಗ್ಲೂ ಗೊತ್ತಾಗತ್ತೆ. ಪುಟ್ಟ, ಅಡ್ಗೆ ಹೇಗಿದೆ? ಅಪ್ಪ, ಅಡ್ಗೆ ತುಂಬಾ ಚೆನ್ನಾಗಿದೆ. ಮನೆ ಅಡ್ಗೆ ಅಂದ್ರೆ ಕೇಳ್ಬೇಕಪ್ಪ. ಮಗನೇ, ತುಂಬಾ ದಿನ ಆದ್ಮೇಲೆ ನೀನು ಇಂಡಿಯಾದ ಊಟ ಮಾಡ್ತಾ ಇದೀಯಾ? ಹೌದಪ್ಪ, ಅದಕ್ಕೇನೆ ಅಡ್ಗೆ ಇಷ್ಟೊಂದು ಚೆನ್ನಾಗಿ ರುಚಿಸ್ತಾ ಇದೆ. ಶೀಲಾ, ರೋಟಿ ತಗೊಂಡ್ ಬಾ. ಹಾ, ತಂದೆ. ಅವನಿಗೆ ಸ್ವಲ್ಪ ಹಾಕು, ನನಗೊಂದು ಕೊಡು. ಸಾಕು ಸಾಕು. ನಿನ್ ಕೈ ಅಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅವನಿಗೆ. ಅಡ್ಗೆ ಅಂತೂ ತುಂಬಾ ಚೆನ್ನಾಗಿದೆ. ಹಾ, ಥ್ಯಾಂಕ್ಸ್. ನಿಮ್ ಕೈಯಲ್ಲಂತೂ ಜಾದೂ ಇದೆ. ನೀವು ತಿಂದ್ರಾ? ಆಮೇಲೆ ತಿಂತೀನಿ. ಹಲೋ ರಾಮಕೃಷ್ಣ ಅವ್ರೆ. 10 ನಿಮಿಷದಲ್ಲಿ ಬಂದ್ಬಿಡ್ತೇನೆ ನಾನು. ಬರ್ತಾ ಇದ್ದೇನೆ. ಓಕೆ. ಸರಿ, ನೀವಿಬ್ರು ಊಟ ಮಾಡಿ, ಸರಿನಾ? ನಾನು ಮೀಟಿಂಗ್ ಹೋಗಿ ಬರ್ತೀನಿ. ಸರಿ, ಆಯ್ತಪ್ಪ. ಏನ್ ಯೋಚನೆ ಮಾಡಿದೆ? ನಿಮ್ಮಪ್ಪ ಅಂತೂ ಈ ವಿಷಯಕ್ಕೆ ಒಪ್ಕೊಳ್ಳಲ್ಲ ಅನ್ಸತ್ತೆ. ಯಾಕೆ? ಅದೇನಂದ್ರೆ ಅವರು ನನ್ನ ಇಷ್ಟಪಡ್ತಿದ್ದಾರೆ. ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ನಿಜ ಹೇಳ್ತಾ ಇದ್ದೀನಿ. ನಿನಗ್ ನಂಬಿಕೆ ಇಲ್ಲ ಅಂತಂದ್ರೆ ರಾತ್ರಿ 1 ಗಂಟೆಗೆ ನೀನೇ ಎದ್ದು ನೋಡ್ಬೋದು. 1 ಗಂಟೆಗ? ಇವತ್ತು ರಾತ್ರಿ 1 ಗಂಟೆಗ? ಶೀಲಾರಾಣಿ, ಶೀಲಾರಾಣಿ, ಎದ್ದೇಳು. ಬೇಡ, ಇವತ್ ಬೇಡ. ಇವತ್ ನಿಜ ಮೂಡಿಲ್ಲ. ಆದ್ರೆ ನನಗಂತೂ ಮೂಡಿದ್ಯಲ್ಲ. ಇಲ್ಲ, ಬೇಡ. ದಿನ ಆಗ್ಲೇಬೇಕು. ಬೇಡ, ನನ್ನ ದಾಹ ಬೇಡ. ಬೇಡ, ಬೇಡ ಬೇಡ. ಶೀಲಾ,
ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅರ್ಥ ಆಯ್ತಾ? ನೀವಾ? ನೀನ್ ಯಾಕೆ ಇದನ್ನೆಲ್ಲ ಸಹಿಸ್ಕೋತಿದ್ಯಾ? ನಿಂಗೆ ದುಡ್ಡು ತಾನೇ ಬೇಕು, ನಾನು ದುಡ್ಡು ತಂದು ಕೊಡ್ತೀನಿ. ನಿನಗೆ ಎಷ್ಟೇ ಸಾಲ ಇರಲಿ ಅದನ್ನೆಲ್ಲ ತೀರಿಸ್ಬಿಡು, ನಾವಿಬ್ರು ಹೊರಡೋಣ ಇಲ್ಲಿಂದ. ಇಲ್ಲ, ನಾನು ಇವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ಏನು? ನಾನೇನಾದ್ರೂ ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ನೆಮ್ಮದಿನೇ ಇರಲ್ಲ. ಶೀಲಾ, ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳು ಹೇಳು, ಏನ್ ಮಾಡ್ಲಿ ಅಂತ. ಇವರು ತುಂಬಾ ದಿನಗಳಿಂದ ನನ್ನನ್ನ ಬಳಸ್ಕೊಳ್ತಾ ಇದ್ದಾರೆ. ನಾನು ಅವ್ರನ್ನ ಕೊಂದ್ಬಿಡ್ಬೇಕಂತಿದ್ದೀನಿ. ನಾನು ಅವ್ರನ್ನ ಹಾಗೆ ಬಿಟ್ಬಿಟ್ರೆ ನಾನು ಬದುಕಿದ್ದು ಸತ್ತಂಗೇನೆ. ಸರಿ, ಮೊದಲು ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಇಲ್ಲ, ನಾನೆಲ್ಲಿಗೂ ಹೋಗಲ್ಲ, ನಾನಿಲ್ಲೇ ಇರ್ತೀನಿ. ತಗೋ ದುಡ್ಡು, ಇದನ್ನ ನೀನ್ ರೂಮಲ್ಲಿ ತಗೊಂಡೋಗಿಡು. ಹ್ಮ್. ನಾನು ನಿನಗೆ ರಾತ್ರಿ ಸಿಗ್ತೀನಿ. ಶೀಲಾಗೋಸ್ಕರ ರಿಷಬ್ ತನ್ನ ತಂದೆಯನ್ನೇ ಕೊಲ್ತಾನ, ಅಥವಾ ಅವ್ರ ತಂದೆ ಬೇಕಂತಾನೆ ಹೊರಗಡೆ ಹೋಗಿದಾರ? ಈ ಕತೆ ಮುಂದಕ್ಕೆ ಏನಾಗುತ್ತೆ? ರಿಷಬ್ಗೆ ಶೀಲಾ ಸಿಗ್ತಾಳ ಅಥವಾ ಬೇರೆ ಏನಾದರೂ ಆಗುತ್ತಾ? ಇವೆಲ್ಲವೂ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಆದರೆ ಈ ಸ್ವಲ್ಪ ಹೊತ್ತು ನಿಮಗೆ ತುಂಬಾ ರೋಚಕವಾಗಿರುತ್ತೆ. ಶೀಲಾ, ಈಗ್ಲಾದ್ರೂ ಹೇಳು, ನನಗೆ ನನ್ನ ಉತ್ತರ ಬೇಕು. ಉತ್ತರ? ಹಾ. ಅರೆ, ಏನಿಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಉತ್ತರ ಕೊಡು. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ನೋಡಿ, ಪ್ರೀತಿ ನನಗೂ ನಿಮ್ಮೇಲಿದೆ. ಆದ್ರೆ ನನ್ನ ಫ್ಯೂಚರ್ ಏನು? ಶೀಲಾ, ಇದ್ರ ಬಗ್ಗೆ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನ್ ನನ್ನ ಪ್ರೀತಿಸ್ತಿದ್ಯಾ, ಮತ್ತೆ ನಾನ್ ನಿನ್ನ. ಇಲ್ಲಿ ಏನಾದ್ರೂ ಆಗ್ಲಿ, ನಾನಿಲ್ಲಿಂದ ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಸರಿ, ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೂ ಯೋಚನೆ ಮಾಡ್ಬೇಕಾ? ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಹೇಗ್ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ಬೇಕಷ್ಟೇ. ಸರಿನಾ? ಸರಿ. ಶೀಲಾ, ಅರೆ ಶೀಲಾ, ನಾನು ನಿನ್ಗೆ ಹೇಳಿದ್ದೆ ಅಲ್ವಾ ನಿನ್ಗೆ ಆಲೂ ಪರಾಟ ಮಾಡು ಮತ್ತೆ ಚಟ್ನಿ ಮಾಡು ಅಂತ. ಆದ್ರೆ ಇಷ್ಟೊತ್ತವರೆಗೂ ಮಾಡೇ ಇಲ್ವಲ್ಲ ನೀನ್, ಯಾಕೆ? ಇನ್ನೇನ್ ಮಾಡ್ಬಿಟ್ಟೆ. ಇನ್ನೊಂದು 10 ನಿಮಿಷದಲ್ಲಿ ತಗೊಂಡ್ ಬಾ, ನಾನು ಹೊರಗಡೆ ಇರ್ತೀನಿ. ಬೇಗ ಮಾಡು, ಅಪ್ಪಂಗೂ ಸೇರ್ಸ್ ಮಾಡು ಅಲ್ವಾಪ್ಪ? ಗಮನ ಇಟ್ ಕೇಳಿಸ್ಕೊ. ಇನ್ನೊಂದ್ಸಲ ನನ್ನ ಮಗನ ಅಕ್ಕಪಕ್ಕ ಸುಳಿಯಕ್ ಪ್ರಯತ್ನ ಪಟ್ರು ನಿನ್ನ ಜೀವಂತವಾಗಿ ಹೋತು ಬಿಡ್ತೀನಿ. ಸರಿ ಸರಿ. ಮತ್ತ ರಾತ್ರಿ 1 ಗಂಟೆಗೆ ರೂಮಿಗೆ ಬಂದ್ಬಿಡು, ಲೇಟ್ ಮಾಡ್ಬೇಡ. ಎಲ್ಲಿ ಹೋಗ್ತಿದ್ಯಾ? ಕೂತ್ಕೋ, ಕಾಲೊತ್ತು. ತುಂಬಾ ನೋವಾಗ್ತಾ ಇದೆ. ಸರಿ. ಇನ್ನು ಸ್ವಲ್ಪ ಮೇಲೆ. ಇನ್ನು ಚೆನ್ನಾಗೊತ್ತು. ಮೇಲೆ ಮೇಲೆ, ಇನ್ನು ಮೇಲೆ. ಇನ್ನು ಸ್ವಲ್ಪ ಮೇಲೆ, ಇನ್ನು ಸ್ವಲ್ಪ ಮೇಲೊತ್ತು, ಇನ್ನು ಸ್ವಲ್ಪ ಮೇಲೆ, ಇನ್ನು ಸ್ವಲ್ಪ ಮೇಲೆ. ಇನ್ನು ಸ್ವಲ್ಪ ಮೇಲೆ. ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಆಮೇಲೆ ಯಾರು ಸಿಗ್ತಾರೆ ನಿನ್ಗೆ? ಬಾಯಿ ಮುಚ್ಕೊಂಡು ಏನ್ ಹೇಳ್ತೀನೋ ಹಂಗ್ ಮಾಡು. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಯಾವ ಕೆಲ್ಸ ಕರ್ಕೊಂಡ್ ಬಂದಿದ್ದೀನೋ ಆ ಕೆಲ್ಸ ಮಾಡು ಮೊದ್ಲು. ಅರ್ಥ ಆಯ್ತಾ? ಬಿಕಾರಿ ತರ ಬಿದ್ದಿದ್ದವಳೆ.
ಸರಿ ಆಯ್ತು. ಅದನ್ನೇ ಪ್ರೀತಿಯಿಂದ ಮಾಡ್ಬೋದಲ್ವಾ? ತಗೊಳ್ಳಿ ಇದನ್ನ, ಮೊದಲು ಹಾಲು ಕುಡೀರಿ. ಪ್ರೀತಿಯಿಂದ ಕಾಲತ್ತು. ಸರಿ. ವಾ, ಇವತ್ತಿನ ಹಾಲಿನ ರುಚಿನೇ ಬೇರೆ ಇದೆ. ಏನ್ ಹಾಕಿದ್ಯಾ? ಇವತ್ತು ರಾತ್ರಿ ಅಂತೂ ತುಂಬಾ ಮಜವಾಗಿರುತ್ತೆ. ಹೌದು. ಶೀಲಾ, ಬಾಯ್ಲೆ. ಏನ್ ಮಾಡ್ತೀನಿ ನೀನು? ಹಾಲಲ್ಲಿ ಏನಾಕಿದೆ? ಶೀಲಾ, ನೀನೇನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡ. ನಾನು ಎಲ್ಲಾನು ಸರಿ ಮಾಡ್ತೀನಿ. ನಾವೇನ್ ಮಾಡೋಣ ಅಂದ್ರೆ, ನಮ್ಮಪ್ಪ ಮೀಟಿಂಗ್ ಇಂದ ವಾಪಸ್ ಬಂದೇ ಇಲ್ಲ ಅಂತ ಅನ್ಸ್ಬಿಡೋಣ. ಅದೆಲ್ಲ ಸರಿ, ಆದ್ರೆ ಏನ್ ಮಾಡೋದು ಇವಾಗ? ಗಾರ್ಡನ್ ಹಿಂದೆ ನಾನು ಹಳ್ಳ ತೋಡಿದೀನಿ ಅಲ್ವಾ, ಅಲ್ಲಿ ಹೂತಾಕ್ಬಿಡೋಣ. ನಡಿ ನಡಿ, ಆ ಕೆಲಸ ಮಾಡೋಣ. ತಗೋ ಇದನ್ನ, ಸರಿಯಾಗಿ ಹಾಕು. ಇವತ್ತು ನಮ್ಮ ಕೊನೆ ರಾತ್ರಿ ಇಂಡಿಯಾದಲ್ಲಿ. ಇಲ್ಲಿ ತಗೋ ನಿನ್ ಪಾಸ್ಪೋರ್ಟ್. ನಾವು ನಾಳೆ ಇಂಡಿಯಾನ್ ಬಿಟ್ಟು ಹೋಗ್ತೀವಿ. ಹೌದು, ಮತ್ತೆ ಲಂಡನ್ಗೆ. ಹೌದು. ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ. ನೀನ್ ತುಂಬಾನೇ ಕ್ಯೂಟ್ ಆಗಿದ್ಯಾ. ಐ ಲವ್ ಯು. ಐ ಲವ್ ಯು ಶೀಲಾ. ತಗೋ ಇದನ್ನ, ನಿಂಗೋಸ್ಕರ. ಅಯ್ಯೋ, ಇದೆಲ್ಲ ಯಾಕೆ? ಏಲಕ್ಕಿ ಹಾಕಿ ಮಾಡಿದೀನಿ ನಿಂಗೋಸ್ಕರ. ನೀನ್ ಮಾಡಿದ್ಯಾ ಅಂದ್ಮೇಲೆ ಕುಡ್ದೇ ಕುಡಿತೀನಿ. ಅಯ್ಯೋ, ಈ ಹಾಲು ಯಾಕೆ ಬೇಕು ನಂಗೆ? ನನಗಂತೂ ಅಯ್ಯೋ, ಏನ್ ಮಿಕ್ಸ್ ಮಾಡಿದ್ಯಾ ಹಾಲಲ್ಲಿ? ಸ್ವಲ್ಪ ಸ್ವಲ್ಪ ವಿಷ ಅಷ್ಟೇನೆ. ಅದೇ ನೀನ್ ಕೊಟ್ಟಿದ್ಯಲ್ಲ ನಿಮ್ಮಪ್ಪನ ಸಾಯಿಸೋದಿಕ್ಕೆ ಅಂತ. ನಿನಗ್ ಗೊತ್ತಿದ್ಯಾ ನಾನ್ ನಿನ್ನ ಯಾಕೆ ಸಾಯಿಸ್ತಾ ಇದೀನಿ ಅಂತ? ಯಾಕೆ ಸಾಯಿಸ್ತಾ ಇದ್ಯಾ? ನೀನ್ ಹೇಳಿದ್ದಲ್ಲ ಒಂದ್ಸಲ, ನಾನ್ ನೋಡಕ್ಕೆ ಸುಲೋಚನಾ ತರ ಇದೀನಿ ಅಂತ. ಹೌದು. ನಾನು ಸುಲೋಚನಾ ಕಾಪಿ ಅಲ್ಲ, ನಾವಿಬ್ರು ಅವಳಿ ಜವಳಿ. ಎಷ್ಟು ಕಟುಕರು ನೀವಿಬ್ರು. ನನ್ ಚಿಕ್ಕ ತಂಗಿ ಅವಳು. ಅವಳು ನಿನ್ಗೇನು ಅನ್ಯಾಯ ಮಾಡಿದ್ಲು, ನಿನ್ನ ಪ್ರೀತಿ ಮಾಡಿದ್ಲು, ಮತ್ತೆ ನಂಬಿದ್ಲು. ಆದ್ರೆ ನೀನು ಅವಳ ನಂಬಿಕೆ ಮುರಿದು ಬಿಟ್ಟೆ, ಅವಳಿಗೆ ಮೋಸ ಮಾಡ್ದೆ, ಮತ್ತೆ ಅವಳ ಸಾಯಿಸೇ ಬಿಟ್ಟೆ. ಯಾಕಂದ್ರೆ ನೀನು ಇನ್ನೊಬ್ಬಳನ್ನ ಪ್ರೀತಿಸ್ತಿದ್ದೆ. ನಿನಗ್ ಬೇರೆಯವಳು ಇಷ್ಟ ಆದ್ರೆ ಇವಳನ್ನ ಸಾಯಿಸೋಂಥದ್ದು ಏನಿದೆ? ಅವಳನ್ನ ಬಿಟ್ಬಿಡ್ಬೇಕಿತ್ತು. ಅವಳು ನಿನ್ನಿಂದ ಪೂರ್ತಿ ಫ್ಯಾಮಿಲಿಯಿಂದ ದೂರ ಆಗಿದ್ಲು. ಅವತ್ತು ನನ್ಗವಳು ಫೋನ್ ಮಾಡಿದ್ಲು, ತುಂಬಾ ದುಃಖದಲ್ಲಿದ್ಲು, ಮತ್ತೇನೋ ತಪ್ಪು ನಡೀತಿದೆ ಅಂತ ಅವಳು ಹೇಳ್ತಿದ್ಲು. ಆದ್ರೆ ನಿಂಗ್ ಗೊತ್ತಾ,
ಅವಳಗ್ ಗೊತ್ತೇ ಇರ್ಲಿಲ್ಲ ನೀನು ಅವಳ ಪ್ರಾಣನೇ ತೆಗಿತ್ಯ ಅನ್ನೋದು. ಪ್ರಾಣ ತೆಗೆದ್ಬಿಟ್ಟೆ. ನಿನಗ್ ಗೊತ್ತಿದ್ಯಾ, 3 ವರ್ಷದಿಂದ ನಾನ್ ನಿನ್ಗೋಸ್ಕರ ಕಾಯ್ತಿದ್ದೆ. ನಾನ್ ಇಲ್ಲಿಗ್ ಬಂದಾಗ ಇದೆಲ್ಲ ಬೇಗ ಆಗೋಗುತ್ತೆ ಅಂತ ಅನ್ಕೊಂಡೆ. ಆದ್ರೆ ನೀನ್ ಬರಕ್ ಇಷ್ಟು ತಡ ಮಾಡ್ದೆ. ನಿನ್ನ ಕಾಯ್ತಾ ಪ್ರತಿದಿನ ನಿಮ್ಮಪ್ಪನ್ ದೌರ್ಜನ್ಯ ನನ್ ಮೇಲೆ ಆಗ್ತಾ ಇತ್ತು. ನಾನು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ಸಾಯಿಸಿ ಒಳ್ಳೇದೇ ಮಾಡ್ದೆ. ನಾನು ನಿಮ್ಮಿಬ್ಬರದು ಕೆಟ್ಟ ರಕ್ತ, ಕೆಟ್ಟ ತಂದೆ ಅವ್ನ್ ನಿನಗೆ. ಅರ್ಥ ಮಾಡ್ಕೋ, ನೀವಿಬ್ರು ಅಪ್ಪ ಮಗ ಒಂದೇ ತರಾನೇ, ಹಸಿದ ತೋಳಗಳು. ಈಗ್ಲಾದ್ರೂ ಗೊತ್ತಾಯ್ತಾ ಸಾವಿನ ನೋವಂದ್ರೆ ಹೇಗಿರುತ್ತೆ ಅನ್ನೋದು? ಹೇಳು. ಇವಾಗ ನನಗ್ ನೆಮ್ಮದಿ ಸಿಗುತ್ತೆ. ನಾನ್ ನನ್ ಮಾತನ್ನ ಪೂರ್ತಿ ಮಾಡಿದ್ದೀನಿ. ತಡನೆ ಮಾಡಿರ್ಬೋದು, ಆದ್ರೆ ಮಾಡಿದ್ದೀನಿ. ನನ್ ತಂಗಿ ಆಗಿದ್ಲು ಅವಳು, ನನ್ ತಂಗಿ ಅವಳು. ಯಾಕ್ ಸಾಯಿಸ್ದೆ ಅವಳನ್ನ? ಯಾಕ್ ಸಾಯಿಸ್ದೆ? ಯಾಕೆ?